ಮಲಪ್ರಭಾ ನದಿಯ ಅಬ್ಬರ ತಾತ್ಕಾಲಿಕ ರಸ್ತೆಯೊಂದು ಕೊಚ್ಚಿ ಹೋಗಿದೆ. ಖಾನಾಪುರದ ಕುಸಮಳ್ಳಿಯ ತಾತ್ಕಾಲಿಕ ರಸ್ತೆ ನೀರು ಪಾಲಾಗಿದೆ. ಬೆಳಗಾವಿ ಗೋವಾ ಸಂಚಾರ ಮಾರ್ಗ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಖಾನಾಪುರ ಮೂಲಕ ಗೋವಾಗೆ ಪ್ರವಾಸಿಗರು ಪ್ರಯಾಣ ಬೆಳೆಸ್ತಾರೆ. ಆದರೆ ಆ ರಸ್ತೆಗೆ ಈಗ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ನದಿಗೆ ಅಡ್ಡಲಾಗಿ ಮೇಲ್ಸೇತುವೆಯನ್ನ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದ್ದು ಗೋವಾ ಕರ್ನಾಟಕ ಸಂಪರ್ಕಕ್ಕೆ ನಿರ್ಮಿಸಿದ್ದಂತಹ ತಾತ್ಕಾಲಿಕ ರಸ್ತೆ ನೀರು ಪಾಲಾಗಿದೆ. ಮೇಲ್ಸೇತುವೆ ನಿರ್ಮಾಣ ಆಗ್ತಾ ಇದೆ, ಆದರೆ ಅದು ನಿರ್ಮಾಣ ಹಂತದಲ್ಲಿರೋದ್ರಿಂದ ಮತ್ತೊಂದು ತಾತ್ಕಾಲಿಕ ರಸ್ತೆಯ ವ್ಯವಸ್ಥೆ ಮಾಡಿಕೊಂಡಿದ್ರು ಸದ್ಯಕ್ಕೆ ಓಡಾಟಕ್ಕೆ. ಕಾಮಗಾರಿ ಮೇಲ್ಸೇತುವೆ ಕಾಮಗಾರಿ ಪೂರ್ಣ ಆಗುವವರೆಗೆ ಈಗ ಆಗಿರುವಂಥ ಮಳೆಗೆ ಆ ತಾತ್ಕಾಲಿಕ ರಸ್ತೆ ಕೂಡ ಸಂಪೂರ್ಣ ಕೊಚ್ಚಿ ಹೋಗಿರೋದ್ರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಕುಸುವಳ್ಳಿಯಲ್ಲಿ ಈ ಪರಿಸ್ಥಿತಿ. ಗೋವಾಕ್ಕೆ ಸಂಪರ್ಕ ಕಲ್ಪಿಸುವಂಥ ರಸ್ತೆ ಇದು. ಅಲ್ಲಿನ ಸ್ಥಿತಿ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಖಾನಾಪುರ ತಾಲೂಕಿನಾದ್ಯಂತ ನದಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ. ಇದರ ಪರಿಣಾಮವಾಗಿ ಗೋವಾ ಸಂಪರ್ಕವನ್ನ ಕಲ್ಪಿಸುವಂತ ಹಲವು ರಸ್ತೆಗಳು ಏನಂತಂದ್ರೆ ಕಟ್ ಆಗಿರುವಂಥದ್ದು. ನಾನಿದೀಗ ಏನಂತಂದ್ರೆ ಜಾಂಬೋಟಿ ಬಳಿಯ ಕುಸಮಳ್ಳಿ ಏನು ಸೇತುವೆ ಏನಿದೆ, ಸೇತುವೆ ಮುಂಭಾಗದಲ್ಲಿದ್ದೀನಿ. ಈ ದೃಶ್ಯವನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಏನಂತಂದ್ರೆ ಈ ಏನು ಸೇತುವೆ ಅಂದ್ರೆ ಚೋರ್ಲಾ ಮೂಲಕ ಏನು ಜಾಂಬೋಟಿ ಚೋರ್ಲಾ ಮೂಲಕ ಗೋವಾ ಬೆಳಗಾವಿ ಸಂಪರ್ಕವನ್ನ ಕಲ್ಪಿಸುವಂತ ರಸ್ತೆ ಏನಿದೆ, ರಸ್ತೆ ಮೇಲ್ಭಾಗದಲ್ಲಿ ಏನಂತಂದ್ರೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅದಕ್ಕೆ ಏನು ಸೇತುವೆ ನಿರ್ಮಾಣ ಆಗುವವರೆಗೂ ಸಹ ತಾತ್ಕಾಲಿಕವಾಗಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ರು. ಯಾವಾಗ ಏನಂತಂದ್ರೆ ನೀರಿನ ಪ್ರಮಾಣ ಹೆಚ್ಚಾಯಿತು ಮಲಪ್ರಭಾ ನದಿಯಲ್ಲಿ, ಆ ಸಂದರ್ಭದಲ್ಲಿ ಇಡೀ ಏನಂತಂದ್ರೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗಿರುವಂಥದ್ದು. ಇದರ ಪರಿಣಾಮವಾಗಿ ಈಗಾಗಲೇ ಏನಂತಂದ್ರೆ ಏನು ಜಾಂಬೋಟಿ ಮೂಲಕ ಗೋವಾ ಸಂಪರ್ಕ ಮಾಡುವಂತ ಏನು ರಸ್ತೆ ಏನಿದೆ ಸಂಪೂರ್ಣವಾಗಿ ಬಂದ್ ಆಗಿರೋದ್ರಿಂದ ಈಗ ಗೋವಾದಿಂದ ಬರುವಂಥವರು ಹಾಗೇನೆ ಬೆಳಗಾವಿಯಿಂದ ಗೋವಾಕ್ಕೆ ತೆರಳಿರುವಂಥವ್ರು ಪ್ರಮುಖವಾಗಿ ಏನಂತಂದ್ರೆ ಖಾನಾಪುರ ಮೂಲಕ ಏನಂತಂದ್ರೆ ಅವರು ಪ್ರಯಾಣ ಬೆಳೆಸಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಕಳೆದ 10 ದಿನಗಳಿಂದ ಸಂಪೂರ್ಣವಾಗಿ ಏನಂತಂದ್ರೆ ಈ ಸೇತುವೆ ಕೊಚ್ಚಿ ಹೋಗಿ ಸಂಚಾರ ಬಂದಾಗಿದೆ. ಹಾಗಾಗಿ ಪರ್ಯಾಯ ಮಾರ್ಗದ ಮೂಲಕ ಏನಂತಂದ್ರೆ ತೆರಳಿ ಗೋವಾವನ್ನ ತಲುಪಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಸಹಜವಾಗಿಯೇ ದಿನದಿಂದ ದಿನಕ್ಕೆ ಏನಂತಂದ್ರೆ ಈ ಬೆಳಗಾವಿ ಹಾಗೇನೆ ಗೋವಾ ನಡುವಿನ ಏನು ರಸ್ತೆ ಸಂಚಾರ ಏನಿದೆ ಇದು ವ್ಯಾಪಕವಾಗಿ ಮಳೆ ಬೀಳ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದ್ರೆ ಬಹಳಷ್ಟು ಅಸ್ತವ್ಯಸ್ತಗೊಳ್ತಾ ಇದೆ. ಇದ್ರ ಜೊತೆಗೆ ಹಲವು ರಸ್ತೆಗಳು ಏನಂತಂದ್ರೆ ಸಂಪರ್ಕ ಕಡಿದುಕೊಂಡಿರುವಂಥದ್ದು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಬೆಳಗಾವಿ.